ಉದ್ಯಮಿ ಸಿ.ಜೆ. ರಾಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಳೆದ 10 ದಿನಗಳಿಂದ ದಾಳಿ ಆಗ್ತಾ ಇದೆ ಅಂತ ಹೇಳಿ ಬೆಂಗಳೂರಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಮಾತಾಡಿದ್ದಾರೆ. ಕೇಂದ್ರದ ಮಾತು ಕೇಳದವರ ಮೇಲೆ ದಾಳಿಗಳು ನಡೀತಾ ಇವೆ. ಕೇಂದ್ರ ಅದಾನಿ ಅಂಬಾನಿ ಅವರ ಪರವಾಗಿದೆ. ನಾನು ಮಾತನಾಡಿದ್ರೆ ರಾಜಕೀಯ ಆಗಿಬಿಡುತ್ತೆ. ಈಗ ರಾಯ್ ತುಂಬ ಕೆಳಮಟ್ಟದಿಂದ ಬಂದಂಥ ವ್ಯಕ್ತಿ. ಅವರು ಸಾಲವಿಲ್ಲದಂಥ ಉದ್ಯಮಿ ಆಗಿದ್ದರು. ಸಾಲ ಮಾಡ್ಕೊಂಡು ಉದ್ಯಮ ಮಾಡಲಿಲ್ಲ ಅವರು. ಇದರ ಬಗ್ಗೆ ಸೂಕ್ತ ತನಿಖೆ ಆಗಬೇಕು ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ತೊಂದರೆ ಕೊಡಲಿ. ಇದು ಅದೇ ನೋಡಿ, ಇದು ನಾವು ಹೇಳೋದಲ್ಲ, ಕುಟುಂಬದವರೇ ಹೇಳಿದಾರಲ್ಲ. ನಾನು ಹೇಳಿದರೆ ರಾಜಕೀಯ ಅಂತ ಹೇಳ್ಬೋದು ತಾವು. ಆದರೆ ವೆನ್ ದೇರ್ ಓನ್ ಫ್ಯಾಮಿಲಿ ಮೆಂಬರ್ ಈಸ್ ಸೇಯಿಂಗ್ ಸೊ, ಏನು ಹೇಳಬೇಕು ಇದಕ್ಕೆ? ಇಡೀ ರಾಷ್ಟ್ರದಲ್ಲಿ ಇದು ಒಂದು ಪ್ರವೃತ್ತಿ ಬೆಳೆಸಿದ್ದಾರೆ. ಕಳೆದ 10 ವರ್ಷದಿಂದ IT, ED ಮತ್ತು GST ಹರಾಸ್ಮೆಂಟು ಉದ್ಯಮಿಗಳಿಗೆ ಆಗ್ತಾಯಿವೆ. ಯಾವ ಉದ್ಯಮಿಗಳಿಗೆ? ಯಾರು SME MSME ಮಾಡ್ತಾರೆ ಮತ್ತು ಇಂಡಸ್ಟ್ರಿಯಲಿಸ್ಟಿಗೆ, ಯಾರು ಕೇಂದ್ರ ಸರ್ಕಾರಕ್ಕೆ ತಲೆಬಾಗೋದಿಲ್ಲ ಅವರಿಗೆ. ಸಾಕಷ್ಟು ಉದಾಹರಣೆಗಳನ್ನು ನಾವು ನೋಡಿದ್ದೀವಿ. ಇದು 2ನೇದು 3ನೇ ಪ್ರಕರಣ ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ. ನೀವು ಯಾರಿಗೆ ಖಾಸಗಿಯಾಗಿ ಮಾತಾಡಿ ಉದ್ಯಮಿಗಳಿಗೆ, ಇದು ಹರಾಸ್ಮೆಂಟ್ ಇದೆ. GST ಹರಾಸ್ಮೆಂಟ್ ನಡೀತಾ ಇದೆ, IT ED ನಡೀತಾ ಇದೆ. ಇದು ಬರೀ ಇಂಥ ವ್ಯಕ್ತಿಗಳಿಗೆ, ಯಾರು ಕೇಂದ್ರ ಸರ್ಕಾರ ಮಾತು ಕೇಳಲ್ಲ. ದೊಡ್ಡ ವ್ಯಕ್ತಿಗಳು ಯಾರಿರ್ತಾರೆ, ಅದಾನಿ ಅಂಬಾನಿ ಅಂಥವರಿಗೆ IT ED ಏನೂ ಇಲ್ಲ. ಇನ್ಫ್ಯಾಕ್ಟ್ ಗೌರ್ಮೆಂಟು ಅವ್ರಿಗೆ ಕೆಲಸ ಮಾಡ್ತಾಯಿದ್ದಾರೆ. ಅವ್ರು ಆಳ್ಮಕ್ಕಳಾಗಿ ಸರ್ಕಾರದವ್ರು ದುಡಿತಾ ಇದ್ದಾರೆ. ಯಾವ ರೀತಿ ಅವರಿಗೆ ಹೊಸ ಬಿಸ್ನೆಸ್ ತರಬೇಕು, ಹೇಗೆ ಅವರಿಗೆ. ಇಲ್ಲಿ ಕೇರಳ ಎಲೆಕ್ಷನ್ ಕಂಟಕ ಕೂಡ ಸಿ.ಜೆ. ರಾಯ್ ಅವರಿಗೆ ಇತ್ತ ಅಂತ ಒಂದು ಆಯಾಮದಲ್ಲೂ ಕೂಡ ಇದೀಗ ಈ ಪ್ರಕರಣವನ್ನು ನೋಡಲಾಗ್ತಾ ಇದೆ. ಕೇರಳ ಎಲೆಕ್ಷನ್ಗೆ ಸಿ.ಜೆ. ರಾಯ್ ಏನಾದರೂ ದುಡ್ಡು ಕೊಟ್ಟಿದ್ರಾ? ಆ ಆಯಾಮದಲ್ಲೂ ತನಿಖೆ ನಡೀತಾ ಇದೆ. ಇದೀಗ ಏಪ್ರಿಲ್ನಲ್ಲಿ ಕೇರಳದಲ್ಲಿ ವಿಧಾನಸಭಾ ಚುನಾವಣೆ ಇದೆ. ಆಲ್ರೆಡಿ ಜನವರಿ ಮುಗಿತಾ ಬಂತು. ಫೆಬ್ರವರಿ ಮಾರ್ಚ್ 2 ತಿಂಗಳು ಬಿಟ್ಟುಬಿಟ್ರೆ ಏಪ್ರಿಲ್ ಎಲೆಕ್ಷನ್ ಶುರುವಾಗ್ಬಿಡುತ್ತೆ ಅಂತ. ಸೊ ಈ ವಿಚಾರಕ್ಕೆ ಕೇರಳ ಮೂಲದ ಉದ್ಯಮಿಗಳು ಯಾರು ಕೇರಳ ಎಲೆಕ್ಷನ್ಗೆ ಫಂಡ್ ಮಾಡ್ತಾ ಇದ್ದಾರೆ ರಾಜಕಾರಣಿಗಳಿಗೆ ಎನ್ನುವ ಆಯಾಮದಲ್ಲಿಯೂ ಕೂಡ IT ಇಲಾಖೆ ಕಣ್ಣಿಟ್ಟಿತ್ತು ಅಂತ. ಹಲವು ನಾಯಕರಿಗೆ ಫಂಡಿಂಗ್ ಮಾಡಿದ್ದಿರುವ ಆರೋಪವನ್ನು ಕೂಡ ಅವರು ಮಾಡಿಕೊಂಡೇ ಬಂದಿರ್ತಾರೆ. ಹೀಗಾಗಿ 1 ತಿಂಗಳಿಂದ ಸಿ.ಜೆ. ರಾಯ್ ಅವರ ಬೆನ್ನು ಬಿದ್ದಿತ್ತು IT ಇಲಾಖೆ. 2 ದಿನಗಳಿಂದ ಲೆಕ್ಕಪತ್ರಗಳ ವ್ಯತ್ಯಾಸದ ಬಗ್ಗೆ ಮತ್ತೆ ಕ್ವಶನ್ಸ್ ಕೇಳ್ತಾ ಇದ್ರು ಅಂತ. ನೋಡಿ, ಈಗ ಉದ್ಯಮಿ ಪಾಡಿದೆಯಲ್ಲ ಇಂಥ ಪ್ರಕರಣಗಳಲ್ಲಿ. ಸಪೋಸ್ ಈಗ ಉದ್ಯಮಿ ಕೇರಳ ಮೂಲದವರು, ಕೇರಳ ಎಲೆಕ್ಷನ್ ಬರ್ತಿರುತ್ತೆ. 5 ಜನನೋ 2 3 6 ಜನನೋ ನನಗೆ ಫಂಡ್ ಮಾಡು ಅಂತ ಕೇಳ್ತಾರೆ. ಫಂಡ್ ಮಾಡ್ಬೇಕು ನನಗೆ, ನೀನು ಇಷ್ಟು ದುಡ್ಡು ಕೊಡ್ಬೇಕು ನನಗೆ. ಆಗಲ್ಲ ಅಂತ ಹೇಳಿದ್ರೆ, ನೀನು ಬಿಸ್ನೆಸ್ ಮಾಡ್ತೀಯ ಅಂದಮೇಲೆ, ಹಾಗಾದರೆ ಅದು ಯಾವ ಥರ ಬಿಸ್ನೆಸ್ ಮಾಡ್ತೀಯ ನಾನು ನೋಡ್ತೀನಿ ಅಂಥೇಳಿ ರಾಜಕಾರಣಿ ಹೇಳಿದ್ದಿರಬಹುದು. ರಾಜಕಾರಣಿ ಹೇಳ್ತಾರೆ, ಇನ್ನು ಬಿಸ್ನೆಸ್ ಮಾಡ್ಬಿಟ್ಟು ನೋಡೋಣ ಅಂತ. 1000 ಕೋಟಿ ಮಾಡಿದ್ಯಾ, ನನಗೊಂದು 50 ಕೋಟಿ ಕೊಟ್ಬಿಟ್ರೆ ನಿನ್ನ ಕರ್ಗೋಗ್ಬಿಡುತ್ತಾ, ದುಡ್ಡು ಕೊಡು ಅಂತಾರೆ. ರಾಜಕಾರಣಿ ಮಾತು ಕೇಳಲೇಬೇಕಾಗತ್ತೆ. ಆಯಿತು, ಕೇಳಿಬಿಟ್ರು. 50 ಕೋಟಿನೋ 20 ಕೋಟಿನೋ 30 ಕೋಟಿನೋ ಕೊಡುವಂಥ ಒಪ್ಪಂದ ಆಯಿತು ಅಂತ ಅಂದ್ಕೊಳ್ಳಿ. ನಾನು ಇವ್ರ ಬಗ್ಗೆ ಮಾತಾಡ್ತಿಲ್ಲ, ಇನ್ನು ಜನರಲ್ ಮಾತಾಡ್ತಾ ಇದ್ದೀನಿ. ಒಪ್ಪಂದ ಆದರೆ ಏನು ಬ್ಯಾಂಕ್ ಅಕೌಂಟಿಂದ ಟ್ರಾನ್ಸ್ಫರ್ ಮಾಡೋಕ್ಕಾಗತ್ತಾ ಅವ್ರಿಗೆ? ರಾಜಕಾರಣಿ ಆನ್ಸರ್ ಮಾಡಬೇಕಾಗತ್ತೆ. ಏನಪ್ಪ ಈ ಅಕೌಂಟಿಂದ ಬಂದಿದೆ ಅಂತ ಹೇಳಿ. ಅಕಸ್ಮಾತ್ ಮಾಡಿದರೆ ಇವರಲ್ಲ, ಇವನ್ XYZ ಮಾಡಿದ್ರೆ ಅದು ಕ್ಯಾಶಲ್ಲೇ ಹೋಗಬೇಕು. ಅಂಥದ್ದು ಇಲ್ಲ. ರಾಜಕಾರಣಿ ಮಾತು ಕೇಳಿ ಅಂದರೆ ಬಿಸ್ನೆಸ್ ಕೊಡ್ತಾ ಬೀಳುತ್ತೆ. ಅರ್ಥ ಆಯಿತಾ? ಇಲ್ಲಿ ಬಂದಾಗ ಆದಾಯ ತೆರಿಗೆ, ನೀನು ಹೆಂಗೆ ದುಡ್ಡು ಕೊಟ್ಟಿದ್ಯಾ, ಇದು ಅಕ್ರಮ ಹಣ ವರ್ಗಾವಣೆ ಬಂದುಬಿಡ್ತಾರೆ. ED ಅವ್ರು ಬಂದುಬಿಡ್ತಾರೆ, ಯಾವ ಥರ ನೀನು ಈ ಹಣವನ್ನು ಅಲ್ಲಿ ವರ್ಗಾವಣೆ ಮಾಡಿದ್ಯಾ ಅಂತ. ಹಾಗಾಗಿ ಒಂದು ಅಡಕತ್ತರಿ ಇದು. ಈ ಕಡೆ ರಾಜಕಾರಣಿ, ಈ ಕಡೆ ಉದ್ಯಮ, ಮಧ್ಯದಲ್ಲಿ ಇವರು ಅದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದಿದೆಯಲ್ಲ, ಇದೊಂದು ಆರ್ಟು. ಕೆಲವರಿಗೆ ಸಿದ್ಧಿಸುತ್ತೆ. ಲೋನ್ ವೇವ್ ಆಫ್ ಕೂಡ ಮಾಡಿಸ್ಕೊಂಡ್ಬಿಟ್ಟಿರೋರು ಇದ್ದಾರೆ ಇದೇ ದೇಶದಲ್ಲಿ. ಲೋನ್ ವೇವ್ ಆಫ್, ಲೋನೇ ಕಟ್ಟುವಂಗಿಲ್ಲ ಅಂತ. ತೆರಿಗೆ ವಿನಾಯಿತಿ ಪಡ್ಕೊಂಡವರು ಇದ್ದಾರೆ. 3,500 ಕೋಟಿ ತೆರಿಗೆ ನೀವು ಕಟ್ಟಬೇಡಿ ಪರವಾಗಿಲ್ಲ ಅಂತ ಹೇಳಿಸ್ಕೊಂಡವರು ಇದ್ದಾರೆ. ಇದಲ್ಲದೆ ಆ ಲೆವೆಲ್ಗೂ ಹೋಗೋಕ್ಕಾಗದೆ, ಕೆಳಕ್ಕೂ ಇಳಿಯೋಕ್ಕಾಗದೆ ಇರ್ತಕ್ಕಂಥ ಕೆಲವರು ಏನು ಮಾಡಿಬಿಡ್ತಾರೆ, ಇದರಿಂದ ಆಚೆ ಬರಲಿಕ್ಕಾಗದೆ ಒದ್ದಾಡಿಬಿಡ್ತಾರೆ.